ಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ಯಾಸಿರ್ ಖಾನ್ ಪಠಾಣ್ಗೆ ಬಿಜೆಪಿ ಕಾರ್ಯಕರ್ತರು ಕಿಡಿ. ಬಿಜೆಪಿ ಕಾರ್ಯಕರ್ತರು ಪಟ್ಟಣ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ. ಬಿಜೆಪಿ ವಿರೋಧದ ನಡುವೆ ಶಾಸಕ ಯಾಸಿರ್ ಖಾನ್ ಪಠಾಣ್ 2 ಕೋಟಿಗೂ ಅಧಿಕ ಅನುದಾನದಲ್ಲಿ ಕಾಮಗಾರಿಗಳ ಗುದ್ದಲಿ ಪೂಜೆ. ಹೌದು ವೀಕ್ಷಕರೇ, ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದ ಪ್ರಮುಖ ಬೀದಿಗಳ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಸಲ್ಲಿಸುವುದಕ್ಕಾಗಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಆಗಮಿಸಿದ್ರು. ಪಟ್ಟಣ ಪಂಚಾಯಿತಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ನಡೆಸಿದರು. ಪಟ್ಟಣ ಪಂಚಾಯಿತಿ ಅಧಿಕಾರಿಗೆ ಪ್ರೋಟೋಕಾಲ್ ಪ್ರಕಾರ ಸಂಸದರನ್ನ ಬಿಟ್ಟು ತಮ್ಮ ಮನ ಬಂದ ಹಾಗೆ ಕಾಂಗ್ರೆಸ್ ಶಾಸಕರು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿರುವುದನ್ನು ಪ್ರಶ್ನಿಸಿ ತರಾಟೆ ತೆಗೆದರು. ಸುಮಾರು ಗಂಟೆಗಳ ಕಾಲ ಪಟ್ಟಣ ಪಂಚಾಯತ್ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ತಹಸೀಲ್ದಾರರಾದ ಸಿಪಿಐ ಅವರು ದೌಡಾಯಿಸಿ ಬಿಜೆಪಿ ಕಾರ್ಯಕರ್ತರ ಮನವೊಲಿಸಿ ಶಾಸಕರ ಪ್ರೋಟೋಕಾಲ್ ನೋಡದೆ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ನಡೆಯುವುದು. ಸವಣೂರು ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಲ್ಲಿಸಿದ ಕಾಂಗ್ರೆಸ್ ಶಾಸಕ ಯಾಸಿರ್ ಖಾನ್ ಪಠಾಣ್, ಪಟ್ಟಣ ಪಂಚಾಯಿತಿ ಅಧಿಕಾರಿ, ತಹಸೀಲ್ದಾರ್, ಶಾಸಕರ ಆಪ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಪಟ್ಟಣದ ನಿವಾಸಿಗಳು ಭಾಗಿಯಾಗಿದ್ದರು. ದೊಡ್ಡ ಕೆಲಸ ಇದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿರಿ, ಬರ್ತೀನಿ ಅಂತೇಳಿ ಮಾನ್ಯ ಜೋಶಿ ಸಾಹೇಬ್ರು ಹೇಳಿದರು. ಇದೇ 40 ಲಕ್ಷ 50 ಲಕ್ಷ ಸಣ್ಣ ಪುಟ್ಟ ರೋಡ್ ಇದ್ದು, ನಾನು ನಿನ್ನೆ ಇಲ್ಲಿ ಕೃಷಿ ಕೇಂದ್ರ ಉದ್ಘಾಟನೆ ಮಾಡಕ್ಕೆ ಬಂದಾಗ ಇಲ್ಲಿನ ಸಾರ್ವಜನಿಕರು ಭಾಳ ಸಮಸ್ಯೆ ಆಗೈತಿ, ನೀವು ಜಲ್ದಿ ಗುದ್ದಲಿ ಪೂಜೆ ಮಾಡಿರಿ ಅಂತ ಹೇಳಿದ ತಕ್ಷಣ ನಾವು ಇವತ್ತು ಸಾರ್ವಜನಿಕರ ಮನೆ ಮೇಲೆ ನಿನ್ನೆ ರಾತ್ರಿ ಚೀಫ್ ಆಫೀಸರು ಜೋಶಿ ಸಾಹೇಬರಿಗೆ ಲೆಟ್ರ್ ಕೊಟ್ಟಿದ್ದಾರೆ, ಅವ್ರು ಕಳಿಸಿದ್ದಾರೆ. ಅವ್ರು ನನ್ನ ಮೊನ್ನೆ ಹೇಳ್ಯಾರ ಶಿಕಾಂಗ್ ಬಂದಾಗ, ಸಣ್ಣ ಪುಟ್ಟ ಏನಿದ್ರೆ ನೀವು ಮಾಡಿರಿ, ದೊಡ್ಡವಿದ್ರೆ ನಮ್ಗೆ ಹೇಳ್ರಿ ಅಂತ ಹೇಳಿ. ದೊಡ್ಡವಿದ್ರೆ ಅವ್ರಿಗೆ ಅವ್ರ ಡೇಟ್ ತೊಗೊಂಡು ಮಾಡ್ತೀವಿ ನಾವು. ಅವರು ಈ ಕ್ಷೇತ್ರದ MP ಗಳಿದಾರೆ, ಅದನ್ನು ಕರಿಬಾರ್ದಂತೇನಿಲ್ಲ, ಕರೆಯೋದೇ. ಯಾಕಂತ ಹೇಳಿದ್ರೆ ಶಿಷ್ಟಾಚಾರ ಎಲ್ಲರಿಗೂ ಸಂಬಂಧಪಡ್ತೈತಿ, ಕರಿತೇವೆ ಅದನ್ನು. ಆದ್ರೆ ಈಗ ಅರ್ಜೆಂಟ್ ಕೆಲಸಕ್ಕೆ ಈಗ ನಾ ಜೋಶಿ ಸಾಹೇಬ್ರು ನಾಳೆ ಬಾ ಅಂದ್ರೆ ಬರ್ತಾರೆ ಅವರು ಕರೆಸ್ತಾರಂದ್ರೆ ಮತ್ತೆ ನಾಳೆ ಮತ್ತೆ ಬೇರೆ ಕಾರ್ಯಕ್ಕೆ ಜಗ್ಗದ ಗುದ್ದಲಿ ಪೂಜೆ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ.